ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಗೆಯೇ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ನಾವು ಮಾಡಿರುವಂಥ ಮನೆಯಲ್ಲಿ ನಾವೇನು ಅಡುಗೆನ, ತಿಂಡಿನ, ಡಿನ್ನರ್ನ ಏನು ಪ್ರಿಪೇರ್ ಮಾಡಿರ್ತೀವಿ ಅದರಲ್ಲೇ ನಾವು ಹೇಗೆ ಲಿಮಿಟಲ್ಲಿ ತೊಗೋಬೇಕು, ಅದನ್ನು ಏನನ್ನ ಆ್ಯಡ್ ಮಾಡ್ಕೋಬೇಕು, ಏನು ಸ್ಕಿಪ್ ಮಾಡಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ. ಹಾಗೆ ನಾನು ಮಾರ್ನಿಂಗ್ ಎದ್ದೆ. ನಾನು ಡೈಲಿ ಫಾರ್ ಎಕ್ಸಾಂಪಲ್ 6 ಎದ್ದೇಳ್ತಾ ಇದ್ದರೆ ಒಂದು 5:30ಗೆ ಎದ್ದೇಳ್ತೀನಿ, ಇಲ್ಲ 7:30 7 o'clock ಎದ್ದೇಳ್ತಿದ್ರೆ ಒಂದು ಹಾಫ್ ಆನ್ ಅವರ್ ಮುಂಚೆ ಎದ್ದೇಳ್ತೀನಿ. ನನ್ನ ಒಂದು ಡೈಲಿ ರುಟೀನ್ನ ಏನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ, ನನ್ನ ಒಂದು ಡ್ರಿಂಕ್ನ ಕುಡಿಯೋದಕ್ಕೆ, ಓಕೆನಾ. ಹಾಗೆ ಫ್ರೆಶ್ ಅಪ್ ಆದೆ. ಈಗಂತೂ ಸಿಕ್ಕಾಪಟ್ಟೆ ಡ್ರೈ ಆಗ್ತಾಯಿದೆ ಸ್ಕಿನ್ ಎಲ್ಲ. ಹಾಗಾಗಿ ಮೊದಲಿಂದನೂ ಸಹ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತಾನೆ ಬಂದಿದ್ದೀನಿ. ಹಾಗೆಯೇ ಅದನ್ನ ಯೂಸ್ ಮಾಡಿದೆ. ಕಮ್ಮಿ ಬಜೆಟಲ್ಲಿ ಎಲ್ಲರಿಗೂ ಕೈಗೆ ಎಟುಕುವಂಥ ಒಂದು ಪ್ರಾಡಕ್ಟ್ ಅಂದರೆ ರೋಸ್ ವಾಟರ್ ಆದರೂ ಯೂಸ್ ಮಾಡಿ, ಇಲ್ಲ ಅಲೋವೆರಾ ಆದರೂ ಯೂಸ್ ಮಾಡಿ. ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಿದ್ರು ಇಟ್ಸ್ ಬೆಟರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಒಂದು ಸಾಫ್ಟ್ ಕ್ರೀಮು ಯೂಸ್ ಮಾಡ್ತಾ ಇದ್ದೀನಿ. ಇದು ರೀಸೆಂಟಾಗಿ ಶಾಂಪಲ್ ಆಗಿ ಯೂಸ್ ಮಾಡ್ತಾ ಇರೋದು. ಅದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ನನಗೂ ಸರಿಯಾಗಿ ರಿಸಲ್ಟ್ ಗೊತ್ತಿಲ್ಲ. ಹಾಗೆಯೇ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಅಕ್ಕ ಒಂದೇ ಸರಿ ತೊಗೊಂಡಿದ್ದೀವಿ. ನೋಡೋಣ ಅವಳದು ರಿಸಲ್ಟ್ ಹೇಗಿದೆ, ನನ್ನ ಒಂದು ರಿಸಲ್ಟ್ ಹೇಗಿದೆ ನೋಡೋಣ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಕಮ್ಮಿ ಒಂದು ಬಜೆಟಲ್ಲೇ ಇದು ಸಹ ತುಂಬ ಯೂಸ್ ಆಗುತ್ತೆ. ನಾನು ಈ ಬಿಸಿಲು ಕಾಲದಲ್ಲೆಲ್ಲ ಈ ಫ್ರೂಟ್ಸ್ ಎಲ್ಲ ತಿನ್ಕೊಂಡಿರ್ಬೋದು, ಬಟ್ ಈ ಕೋಲ್ಡ್ ಇರೋದ್ರಲ್ಲಿ ಹೊಟ್ಟೆನೂ ಹಸಿವಾಗೋದಿಲ್ಲ, ಏನೂ ತಿನ್ನಬೇಕು ಅನಿಸೋದಿಲ್ಲ. ಹಾಗೆಲ್ಲ ಈಗ ಈ ಥರ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡೋದು ಬೆಟರ್. ನಮ್ಮ ಒಂದು ಸ್ಕಿನ್ ಕೇರ್ಗೆ ಯೂಸ್ ಮಾಡೋದು ಬೆಟರ್ ಅಂತಲೇ ಹೇಳ್ಬೋದು, ಓಕೆನಾ. ನಾವು ಏನಂದರೆ ಬಿಸಿಲು ಕಾಲದಲ್ಲಿ ಹಣ್ಣುಗಳನ್ನ ತಿಂತೀವಿ, ಚೆನ್ನಾಗಿ ನೀರು ಕುಡಿತೀವಿ, ಅಷ್ಟು ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ. ಬಟ್ ಈಗ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸ್ವಲ್ಪ. ಸ್ಕಿನ್ ಆಗಿರ್ಬೋದು, ಜ್ವರ ಬರೋದು ಇದೆಲ್ಲ ಜಾಸ್ತಿ ಆಗುತ್ತೆ. ಸ್ವಲ್ಪ ಕೇರಲ್ಲಿ ಇರ್ಬೋದು ಅಂತ ಹೇಳ್ಬೋದು, ಓಕೆನಾ. ಹಾಗೆಯೇ ಸಿಂಪಲ್ಲಾಗಿ ನಾನು ಇನ್ನೇನು ಮೇಕಪ್ ಎಲ್ಲ ಏನು ಮಾಡ್ಕೊಡೋದಿಲ್ಲ. ಹಾಗೆ ಒಂದು ಲಿಪ್ ಬಾಮ್ನ ಹಚ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಅದು ಸ್ವಲ್ಪ ಖಾಲಿ ಆಗಿದೆ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಲಿಪ್ಸು ಸ್ವಲ್ಪ ಚೇಂಜ್ ಆಗಿದೆ. ಡಾರ್ಕ್ ಇತ್ತು, ಸ್ವಲ್ಪ ಈ ರೆಡ್ ಥರ ಬರ್ತಾಯಿದೆ. ಫುಲ್ ಬ್ಲ್ಯಾಕ್ ಇಲ್ಲ ನನ್ನ ಲಿಪ್ಸ್ ಏನು, ಆ ಥರ ಬರ್ತಾಯಿದೆ, ಓಕೆನಾ. ಇನ್ನು ಅಷ್ಟೇ. ಇನ್ನು ಅದಕ್ಕೆ ಒಂದು ಸ್ಟಿಕ್ಕರ್ ಇಟ್ಕೊಂಡ್ರೆ ಈ ಫುಲ್ ಕಂಪ್ಲೀಟ್, ಒಂದು ಬಿಂದಿ ಇಟ್ಕೊಂಡ್ರೆ ಒಂದು ಫುಲ್ಲು ಕಂಪ್ಲೀಟ್ ಅನಿಸೋದು, ಓಕೆನಾ. ಇದಾಯಿತು. ಇದೆಲ್ಲ ಪಕ್ಕಕ್ಕೆ ಇಟ್ಟರೆ ನಾನು ಯಾವ ಥರ ಡ್ರಿಂಕ್ ತೊಗೊತೀನಿ ಅಂತೇಳಿ ತೋರಿಸ್ತೀನಿ, ಓಕೆನಾ. ಹಾಗೆಯೇ ಬೆಳ್ಳುಳ್ಳಿ ನೋಡಿ, 1 2 3 4, ಓಕೆನಾ. 4 ತೊಗೊತಾ ಇದ್ದೀನಿ. ರೆಗ್ಯುಲರಾಗಿ 4 ತೊಗೊತಾ ಇದ್ದೀನಿ. ಇನ್ನೂ ಜಾಸ್ತಿ ಅಂದರೆ ಒಂದು 5 ತೊಗೊಳ್ಳಿ, ಅದ್ರ ಮೇಲೆ ತೊಗೊಳ್ಳೋದು ಬೇಡ, ಓಕೆನಾ. ಹಾಗೆಯೇ ಅದನ್ನು ಸಿಪ್ಪೆನೆಲ್ಲ ಆವಾಗಲೇ ಬಿಡಿಸ್ತಾ ಇದ್ದೀನಿ. ಬಿಡಿಸಿ ಇಟ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಅಷ್ಟು ಫ್ರೆಶ್ ಆಗಿರಲ್ಲ, ತಿನ್ನೋದಕ್ಕೆ ಫಸ್ಟೇ ಕಷ್ಟ. ಅದು ನಾವು ಹಂಗೆಲ್ಲ ಮಾಡ್ಕೊಂಡು ತಿಂದರೆ ಆ ಸ್ಮೆಲ್ಲೆಲ್ಲ ಹೋಗಿರೋದಾಗಿರ್ಬೋದು, ಫ್ರೆಶ್ನೆಸ್ ಇಲ್ದೇ ಆಗಿರ್ಬೋದು, ಏನು ವರ್ಕ್ ಆಗ್ದಲೇ ಇರಬಹುದು. ಹಾಗಾಗಿ ಆವಾಗಲೇ ಯೂಸ್ ಮಾಡ್ಕೊಳ್ಳೋದು ಇಟ್ಸ್ ಬೆಟರ್ ಅಂತ ಹೇಳ್ಬೋದು, ಓಕೆನಾ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಅದನ್ನ ಚಿಕ್ಕ ಚಿಕ್ಕ ಪೀಸಾಗಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಪುಟ್ಟು ಒಂದು ಬೌಲ್ಗೆ ಹಾಕ್ಕೊತೀನಿ. ಅದನ್ನು ನಿಮಗೆ ನಾನು ಶೋ ಮಾಡ್ತೀನಿ, ಓಕೆನಾ. ಈ ಥರ ಮಾರ್ನಿಂಗ್ ಹೊತ್ತು ಡ್ರಿಂಕ್ ತೊಗೊಳೋದಕ್ಕೆ ಟ್ರೈ ಮಾಡಿ, ಓಕೆನಾ. 100ಗೆ 200% ವರ್ಕ್ ಆಗುತ್ತೆ. ಇದರಲ್ಲಿ ಮೇಯ್ನಾಗಿ ಏನಂದರೆ ಆಯಿಲ್ ಐಟಮ್ಸ್ನ ತಿನ್ನಬಾರ್ದು, ಸ್ವೀಟ್ನೆಲ್ಲ ಸ್ಕಿಪ್ ಮಾಡಬೇಕು. ಇದನ್ನೆಲ್ಲ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಬೇಗ ಬರುತ್ತೆ, ಓಕೆನಾ. ನಾನು ಹಾಟ್ ವಾಟರ್ನ ಕಾಯಿಸ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಹಾಟ್ ವಾಟರ್ ಇದ್ದರೆ ಸ್ವಲ್ಪ ತಣ್ಣಗಾಗಿಬಿಡ್ತೀನಿ, ಅಷ್ಟೊಂದೆಲ್ಲ ಬಿಸಿ ಕುಡಿಯೋದಕ್ಕೆ ಹೋಗಲ್ಲ. ನೋಡಿ ಇಷ್ಟು. ಇನ್ನು ಇದು ಅಷ್ಟೇ ನೋಡಿ, 4 ಕೌಂಟ್ ಮಾಡಿದೆ, 4 ನೋಡಿ ಕರೆಕ್ಟಾಗಿದೆ. ಅದೇ ಸ್ವಲ್ಪ ಮಾತ್ರೆ ಥರ ನುಂಗ್ಕೊತೀನಿ ನಾನು. ನಿಮ್ಮ ಒಂದು ಕಂಫರ್ಟಬಲ್ಲು ಅಗಿದು ನುಂಗ್ತೀನಿ ಅಂದರೆ ಹಾಗಾದರೂ ಮಾಡಿ, ಇಲ್ಲ ನಂತರ ನುಂಗ್ತೀನಿ ಅಂದರೆ ಹಾಗಾದರೂ ಮಾಡಿ. ಇದೆಲ್ಲ ಯೂಸ್ ಮಾಡ್ಕೋಬೋದು ನೀವು. ಹಾಗೆ ಒಂದು ಬಿಸಿ ನೀರಿನ ಒಂದು ಲೋಟಕ್ಕೆ ಲೆಮನ್ ಜ್ಯೂಸನ್ನ ಹಿಂಡ್ತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಕಹಿ ಬಂದ್ಬಿಡ್ತು, ಸಿಕ್ಕಾಪಟ್ಟೆ ರಸ ಇತ್ತು ಅನಿಸುತ್ತೆ ಲೆಮನ್ನಲ್ಲಿ.
ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಈಗ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ರೂಢಿ ಮಾಡ್ಕೊತೀನಿ ಅನ್ನೋರು ಅಷ್ಟೊಂದು ಹುಳಿ ಎಲ್ಲ ಇದ್ದರೆ ಕುಡಿಯೋದಕ್ಕಾಗಲ್ಲ. ಅದೊಂದು ಟಿಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ನನ್ನ ಒಂದು ಚಾನಲ್ನಲ್ಲಿ ನೆಕ್ಸ್ಟ್ ಯಾವ ಥರ ನಿಮಗೆ ವೀಡಿಯೋಸ್ಗಳು ಬೇಕು ಕಮೆಂಟ್ ಮಾಡಿ, ಅದ್ರ ಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ. ಓಕೆನಾ? ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡೆ. ನಿಜವಾಗ್ಲೂ ಜೀರ್ಣನೂ ಆಗಲ್ಲ, ಅದೇನೂ ವರ್ಕ್ ಆಗಲ್ಲ. ನಾವು ಒಂದೊಂದು ನಮಗೆ ತೊಗೊಳೋದಕ್ಕಾಗಲ್ಲ ಅಂತ ಹೇಳ್ದಂಗೆ ಬಿಟ್ಟರೆ ಜೀರ್ಣನೂ ಆಗಲ್ಲ ಅದು. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾವ ಥರ ನಾನು ಹೇಳಿದ್ದೀನೋ ಆ ಥರ ತೊಗೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟು ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗ್ಬೋದು ಅಂತ ಕೇಳ್ತಾ ಇದ್ದೀರಾ ಆಲ್ಮೋಸ್ಟ್ ಕಮೆಂಟಲ್ಲಿಲ್ಲ. ಬೇರೆಯವರು ಕಮೆಂಟ್ ಮಾಡಿದ್ರೆ ಅದಕ್ಕೂ ಸಹ ನೀವೇ ರಿಪ್ಲೈ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ಗಳಲ್ಲಿ. ಹಾಗಾಗಿ ಇದೊಂದು ಹೇಳ್ತೀನಿ, 1 ಮಂತ್ ತೊಗೊಳ್ಳಿ, 1-2 ವೀಕ್ಸ್ ತೊಗೊಳ್ಳಿ, ಅದರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು, ನಾನೇ ಸ್ಕಿಪ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಓಕೆನಾ? ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಅಂತ ಬಂದು ನಾನು ಅದನ್ನು ಡ್ರಿಂಕ್ ತೊಗೊಳೋದಕ್ಕೆ ಸ್ವಲ್ಪ ಟೈಮ್ ತೊಗೊತೀನಿ. ಸ್ವಲ್ಪ ಕಮ್ಮಿ ಆಯಿತು, ಏನು ಬಿಸಿ ಕಮ್ಮಿ ಆದಮೇಲೆ ನಾನು ಆ ಡ್ರಿಂಕ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಹಸ್ಬೆಂಡ್ ಆಗಿರ್ಬೋದು, ಮಗಳಾಗಿರ್ಬೋದು ಇನ್ನೂ ಮಲ್ಕೊಂಡಿದ್ರು. ಹಾಗಾಗಿ ನನಗೆ ನಾನು ಟೈಮ್ ಕೊಡುವಂಥ ಬೆಳಗ್ಗಿನ ಒಂದು ಸಮಯ ಅಂತಲೇ ಹೇಳ್ಬೋದು. ಓಕೆನಾ? ನೋಡಿ ನನಗೆ ತೋರಿಸ್ತೀನಿ. ಮಾತ್ರೆ ಹೇಗೆ ನುಂಗ್ತಾರೋ ಆ ಥರ ನುಂಗ್ಕೊತೀನಿ. ನನಗೂ ಸಹ ತೊಗೊಳ್ಳೋದಕ್ಕಾಗಲ್ಲ. ಒಂಥರ ತೊಗೊಂಡು ರೂಢಿ ಇರೋರಿಗೆ ಪರವಾಗಿಲ್ಲ, ಬಟ್ ಈರುಳ್ಳಿ ಅಂದರೆ ಪೇಸ್ಟ್ಗಳನ್ನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳನ್ನ ಅದನ್ನೆಲ್ಲ ನಾವು ಯೂಸ್ ಮಾಡೋದೇ ಕಮ್ಮಿ ನಮ್ಮ ಮನೆಗಳಲ್ಲಿ. ಇದನ್ನು ತೊಗೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೇ ಬಿ ಇದ್ರ ಮೇಲೆ ಡಿಪೆಂಡ್ ಆಗಿರೋರಿಗೆ ಅಂತ ಏನೂ ಕಷ್ಟ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಓಕೆನಾ? ಈ ಥರ ತೊಗೊಳ್ಳಿ, ರೆಗ್ಯುಲರಾಗಿ ತೊಗೊಳ್ಳಿ. ಒಂದಿನ ಬಿಡೋದು, ಒಂದಿನ ತೊಗೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಡೈಲಿ ಅಂದರೆ ಡೈಲಿ ತೊಗೊಳ್ಳಿ. ಒಂಥರ ಕೆಲಸ ಮಾಡಬೇಕು ಅಂದರೆ ಮಾಡಬೇಕು, ಇದನ್ನು ತಲೆ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಅಂತ ಬಂದು ನನ್ನ ಒಂದು ಸ್ಕಿನ್ ಟೋನು ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಅದನ್ನ ಆ ಪ್ರಾಡಕ್ಟ್ ಲಿಂಕ್ ಆಗಿರ್ಬೋದು ಎಲ್ಲ ನಾನು ನಿಮಗೆ ಶೋ ಮಾಡ್ತೀನಿ, ವೀಡಿಯೋಸ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಹಾಗೆ ಬಾಯಿಗೆ ಹಾಕ್ಕೊಂಡು ಹಾಗೆ ನೀರು ಕುಡಿತೀನಿ. ನೆಕ್ಸ್ಟ್ ಇನ್ನೊಂದು ಸರಿನೂ ನೀರು ಕುಡಿದ್ರೆ ಫುಲ್ಲು ಒಳಗಡೆ ಹೋಗಿರುತ್ತೆ. ಓಕೆನಾ? ಗಂಟ್ಲಲ್ಲಿ ಸಿಗಾಕೊಳ್ಳೋದು, ಎಬ್ಳಿಸ್ಕೊಂಡಂಗೆ ಆಗೋದು, ವಾಮಿಟ್ ಬರೋ ಥರ ಆಗುತ್ತೆ. ನೀವೇನಾನ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲ್ ಮಾಡಿದ್ರೆ ಆ ಥರ ಆಗುತ್ತೆ. ಹಾಗಾಗಿ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಬಾಯಿ ಇಟ್ಕೊಂಡಿದ್ದ ತಕ್ಷಣ ನೀರು ಹಾಕ್ಕೊಂಡು ಕುಡಿದ್ಬಿಡಿ. ಓಕೆನಾ? ನೆಕ್ಸ್ಟ್ ಇನ್ನು ಅದೆಲ್ಲ ಆಯಿತು. ನಾನು ಸ್ವಲ್ಪ ಈಗ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು ಅದನ್ನೆಲ್ಲ ಮಾಡ್ತೀನಿ. ವೆಯ್ಟ್ ಲಾಸ್ ಅಂತ ಅಲ್ಲ, ನನಗೆ ಬ್ಯಾಕ್ ಪೈನ್ ಇರೋದರಿಂದ ಅಥವಾ ನನ್ನ ಒಂದು ಲೈಫ್ ಸ್ಟೈಲ್ಗೋಸ್ಕರ ನಾನು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈಗಲೂ ಸಹ ಇನ್ನೂ ಚೆನ್ನಾಗಿ ಒಳ್ಳೆ ವರ್ಕ್ ಆಗ್ತಿದೆ ಅಷ್ಟೇ, ನಾನು ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಿರೋದ್ರಿಂದ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬಂದೆ. ಮಾರ್ನಿಂಗೇ ಅವರೆಕಾಳು ಹಾಕ್ಬಿಟ್ಟು ಮಶಪ್ ಮಾಡಿದೆ, ಅದ್ರ ಜೊತೆ 2 ಚಪಾತಿ ತಿಂದಿದ್ದೀನಿ ಅಷ್ಟೇ. ನನಗೆ ಅಂತ ನಾನೇನು ಸಪ್ರೇಟಾಗಿ ಮಾಡ್ಕೊಂಡಿಲ್ಲ. ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ನೀವು ಮೇಯ್ನಾಗಿ ಒಂದು ಥಿಂಗ್ ನೀವು ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಚೆನ್ನಾಗಿ ನೀರು ಕುಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಓಕೆನಾ? ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೇ ತೊಗೊಳ್ಳಿ ನೀವು 2 ಚಪಾತಿ ಜೊತೆಗೆ ಏನಾದರೂ ಆಗಿರ್ಬೋದು. ನಾನು ನನಗೆ ಅಂತೇಳಿ ನಾನು ಸ್ವಲ್ಪ ಚಟ್ನಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದಾಗಿರ್ಬೋದು. ಈ ಥರ ಆಯಿಲ್ ಐಟಮ್ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಥರ ನಾನು ಐಡಿಯಾ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಹ ಟ್ರೈ ಮಾಡ್ಬೋದು. ಓಕೆನಾ? ಏನಿರುತ್ತೋ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ, ನಮಗೆಲ್ಲ ಬೇಬಿ ಇರೋದ್ರಿಂದ ನಮಗೆ ಸಪ್ರೇಟಾಗಿ ಎಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ತಿಂಡಿ ತಿಂದಿರೋ ಟೈಮ್ ಬಂದು 11:30. ಓಕೆನಾ? ಎಲ್ಲ ಪೂಜೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದು ಕುತ್ಕೊಂಡಾಗ, ನಾನು ಹಸ್ಬೆಂಡ್ ತಿಂಡಿ ತಿನ್ನೋ ಕುತ್ಕೊಂಡಾಗ 11:30 ಆಗಿತ್ತು. ನಮ್ದೇನು ಟೈಮಿಂಗ್ಸ್ ಇಲ್ಲ, ಟೈಮ್ ಇಂದು ಮುಂದೆ ಆಗುತ್ತೆ. ಓಕೆನಾ? ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.